ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಪ್ರಭಾಕರ್ ಸರ್ ಅವರೇ, ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ಎಚ್ ಕೆ ಮೋಹನ್ ಬಾಬು ಸರ್ ಅವರೇ, ನೌಕರ ಸಂಘದ 2ನೇ ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥವರು ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಶ್ರೀಯುತ ಅರವಿಂದ್ ಸರ್ ಅವರೇ, ನಿಮ್ಮೆಲ್ಲರ ಮಾರ್ಗದರ್ಶಕರು, ಶಿಕ್ಷಣ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರದೇ ಆಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ನೀಡ್ತಾ ಸಲಹೆ ಸೂಚನೆಗಳನ್ನು ನೀಡಿಸ್ತಾ ನಮ್ಮ ಶಿಕ್ಷಣ ಇಲಾಖೆಗೆ ಅವರದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿರತಕ್ಕಂಥ ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಮತ್ತೋರ್ವ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳನ್ನ ಆಲಿಸಿ ಬಗೆಹರಿಸಿ ಮುನ್ನಡೆಸ್ತಾ ಬಂದಿರತಕ್ಕಂಥ ಆತ್ಮೀಯರು, ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟಗಿರಿಯಪ್ಪ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಎಂ ಸುಬ್ರಹ್ಮಣ್ಯಂ ಸರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ವೃತ್ತಿ ಬಾಂಧವರೇ, ಪತ್ರಿಕಾ ಮಾಧ್ಯಮದವರೇ, ಬಹಳ ಮುಖ್ಯವಾಗಿ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಒಂದು ರೀತಿ ಹುಲಿಯ ಬಾಲವನ್ನ ಹಿಡ್ಕೊಂಡಿರ್ತಕ್ಕಂಥ ವೃತ್ತಿ. ಬಹುಶಃ ಹುಲಿಯ ಬಾಲವನ್ನ ಬಿಟ್ರೆ ಜಗ್ಗಿದ್ರೆ ನಮ್ಮನ್ನ ಬಂದು ತಿಂದ್ಬಿಡುತ್ತೆ, ಜಗ್ಲಿಲ್ಲ ಅಂತಂದ್ರೆ ನಮ್ಮ ಜೀವನ ಸಾಗಲ್ಲ, ವೃತ್ತಿ ಹೋಗಲ್ಲ. ಬಹುಶಃ ಬೇರೆ ಎಲ್ಲ ಒಂದು ವೃತ್ತಿಗಳನ್ನ ಪ್ರಯತ್ನ ಮಾಡಿ ಆ ವೃತ್ತಿಗಳಲ್ಲಿ ಫಲ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆಗಿನ ಮಾತು. ಇವತ್ತಿನ 34 ಇಲಾಖೆಗಳ ಎಲ್ಲ ಅಧಿಕಾರಿಗಳನ್ನ ಸೃಷ್ಟಿಸ್ತಕ್ಕಂಥ ಏಕಮೇವ ಒಂದು ಇಲಾಖೆ, ಒಂದು ವೃತ್ತಿ ಯಾವುದು ಅಂತಂದ್ರೆ ನಮ್ಮ ಶಿಕ್ಷಕ ವೃತ್ತಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ 50%ಕ್ಕೂ ಹೆಚ್ಚು ಮಹಿಳಾ ಶಿಕ್ಷಕರಿಗೆ ನಮ್ಮ ಸರ್ಕಾರ ಒಂದು ಯೋಜನೆಯನ್ನ ಮಾಡಿ, ನಿಯಮವನ್ನ ಮಾಡಿ ಅವಕಾಶ ಮಾಡಿಕೊಟ್ಟಿದೆ. ಅದರ ಮಹತ್ವ ಇಷ್ಟನೇ, ನಮ್ಮ ಮನೆಯಲ್ಲಿ ಮಕ್ಕಳನ್ನ ತೀರ್ತಕ್ಕಂಥ ರೀತಿಯಲ್ಲೇನೆ ಸಹ ನಮ್ಮ ವೃತ್ತಿಯಲ್ಲಿ ಸಹ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಏನು ದೇಶದ ಬುನಾದಿ ಅಂತ ಕರಿತೀವಿ, ಆ ಗುರುತರವಾಗಿರ್ತಕ್ಕಂಥ ಬುನಾದಿಯನ್ನು ಆಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮಹಿಳಾ ಶಿಕ್ಷಕರ ಮೇಲೆ ಇದೆ ಅಂತಕ್ಕಂಥದ್ದನ್ನ ನಾವು ಸದಾ ಮರಿಬಾರದು. ಬಹುಶಃ ಇಂದಿನ ಆಧುನಿಕ ಸ್ಪರ್ಧಾ ಜಗತ್ತಿನಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಅಸಮಾನತೆಯನ್ನ ಅಳಿಸುವ, ಸಮಾನತೆಯನ್ನ ತರುವ, ಜಾತಿ ಭೇದ ಭ್ರಷ್ಟತೆ ಎಲ್ಲವನ್ನ ಒಂದೊಟ್ಟಿಗೆನೆ ನಿರ್ಮೂಲನೆ ಮಾಡ್ತಕ್ಕಂಥ ಏಕಮೇವ ಒಂದು ಮಾರ್ಗ ಅಥವಾ ಒಂದು ತಂತ್ರ ಅಥವಾ ಒಂದು ಅಸ್ತ್ರ ಅಂತಂದ್ರೆ ಅದು ಶಿಕ್ಷಣ. ಅದರ ಮಹತ್ವವನ್ನು ಅರಿತರೆ ಮಾತ್ರ ಅದು ಹುಲಿಯ ಹಾಲಿನ ರೀತಿ ಆಗುತ್ತೆ. ಇಲ್ಲ ಅಂತಂದ್ರೆ ಗರ್ಜಿಸುವುದು ಇಲ್ಲ, ಪ್ರಗತಿನೂ ಆಗುವುದಿಲ್ಲ. ಸೊ ಆ ನಿಟ್ಟಲ್ಲಿ ಶಿಕ್ಷಣದ ಮಹತ್ವ ಅಂತಕ್ಕಂಥದ್ದು ನಮಗೂ ಗೊತ್ತಿರಬೇಕು. ನಮ್ಮ ಬಳಿ ಬಂದು ಶಿಕ್ಷಣವನ್ನ ಪಡಿತಕ್ಕಂಥ ಮಕ್ಕಳಿಗೆ ಅರ್ಥೈಸಬೇಕಂತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಈ ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಅಕ್ಷರಗಳನ್ನ ಅವರ ಮಸ್ತಕಕ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಪ್ರಮೇಯ ಅಲ್ಲ. ಜೀವನದ ಸವಾಲುಗಳನ್ನ ಮೆಟ್ಟಿ ನಿಲ್ತಕ್ಕಂಥ ಸ್ಥೈರ್ಯವನ್ನ, ಧೈರ್ಯವನ್ನ ತುಂಬತಕ್ಕಂಥ ಒಂದು ಮಾರ್ಗ, ಒಂದು ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಅಥವಾ ಒಂದು ರೀತಿ ಅದು ಏನಂತ ಕರಿತೀವಿ ಅದನ್ನ, ಒಂದು ವ್ಯವಸ್ಥೆ. ಬಹುಶಃ ನಾವು ಅದನ್ನ ಮರ್ತ್ಬಿಟ್ಟಿದ್ದೀವಿ. 7ನೇ ತರಗತಿಯ ಮಗು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸುದ್ದಿಯನ್ನ ಕೇಳಿ ತುಂಬಾನೇ ನೋವಾಗುತ್ತೆ, ತುಂಬಾನೇ ಆಶ್ಚರ್ಯ ಆಗುತ್ತೆ, ತುಂಬಾನೇ ಒಂಥರ ಬೇಸರ ಆಗುತ್ತೆ. ಅಂದ್ರೆ ಶಿಕ್ಷಣದ ಮಹತ್ವ ಅಂತಕ್ಕಂಥದ್ದು ಅಕ್ಷರಗಳನ್ನ ತಲೆಗೆ ತುರ್ತಕ್ಕಂಥದ್ದಲ್ಲ, ಜೀವನದ ಪಾಠವನ್ನ ಕಲಿಸುವುದರ ಜೊತೆಗೆ ಜೀವನದ ಸವಾಲುಗಳನ್ನ ಎದುರಿಸ್ತಕ್ಕಂಥ ಸ್ಥೈರ್ಯವನ್ನು ತುಂಬತಕ್ಕಂಥ ಪ್ರಕ್ರಿಯೆ ಆಗ್ಬೇಕು. ಆ ದೂರದೃಷ್ಟಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಮ್ಮಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಆ ಒಂದು ಜೀವನದ ಸವಾಲನ್ನ, ಜೀವನವನ್ನ ಸರಿಯಾಗಿ ಮಾರ್ಗದರ್ಶನದಲ್ಲಿ ನೀಡಲಿಕ್ಕೆ ಸಾಧ್ಯ. ಬಹುಶಃ ಅದನ್ನು ನಾವು ಮರ್ತಲ್ಲಿ ಕೇವಲ ಹೀಗೆ ಮಾತ್ರ ರಗಸಾಗ ಮಾತ್ರ ಸೀಮಿತ ಆಗ್ತೀವಿ. ಸೊ ದೇಶ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಕ್ಕಂಥ ರೀತಿಯಲ್ಲಿ ಬಹುಶಃ 18ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವ್ರನ್ನ ಇವತ್ತು ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಶಿಕ್ಷಣದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕ್ರಾಂತಿಯಿಂದ ಮಾತ್ರ ಸಾಧ್ಯ. ಬಹುಶಃ ನಾವು ಮರೆ ಆಗ್ಬೋದು,
ನಮ್ಮ ಒಂದು ಕ್ರಾಂತಿ ಅಥವಾ ನಾವು ಕೊಟ್ಟಿರ್ತಕ್ಕಂಥ ಆ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಅದು ಹಿಂದೆಂದಿಗೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತ ಶಿಕ್ಷಣ ಅಂತಕ್ಕಂಥದ್ದು ಇಡೀ ವಿಶ್ವವನ್ನ ಬದಲಿಸ್ತಕ್ಕಂಥ ಏಕಮೇವ ಅಸ್ತ್ರ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಆಹ್ವಾನಿಸಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಳ್ಳೆದಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.